ನಿಮ್ ಕೈಲಿ ಆಗೋದಿಲ್ಲ. 5 ವರ್ಷ ಅಲ್ಲ ಈ ಸರ್ಕಾರ, 10 ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ ನಿಮ್ಗೆ ನಾನು ಹೇಳೋದಿಷ್ಟೇ, ಬೆಂಗಳೂರಿನಿಂದ ಇವತ್ತು ಇಲ್ಲಿ ಪಾದಯಾತ್ರೆ ಏನ್ ನಡೀತಾ ಇದೆ, ಇದು ನಿಮ್ಮ ಪಾಪದ ವಿಮೋಚನಾ ಯಾತ್ರೆ. ಇದು ನೀವು ಮಾಡಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಮೋಚನೆ ಮಾಡಲಿಕ್ಕೆ ಈ ಯಾತ್ರೆನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಭಾರತ್ ಜೋಡೋ ಯಾತ್ರೆ ಯಾಕೆ ನಡೀತು? ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಯಾತ್ರೆ ನಡೀತು. ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಹೋರಾಟವನ್ನು ಮಾಡಿಕೊಂಡು ಹೆಜ್ಜೆಯನ್ನ ನಾವು ಹಾಕೊಂಡು ನಾವು ಬರ್ತಾ ಇದ್ದೇವೆ. ನಾನೇ ದೊಡ್ಡ ಭಾಷಣ ಮಾಡಬೇಕಾದ ಅವಶ್ಯಕತೆ ಎಲ್ಲ ಕಡೆ ನಾವು ಮಾತಾಡ್ಕೊಂಡು ಬಂದಿದ್ದೀನಿ. ನಮ್ ಲೀಡ್ಗಳು ಏನು ಉತ್ತರ ಕೊಟ್ರಲ್ಲ, ಪ್ರಶ್ನೆ ಹಾಕೋದ್ರಲ್ಲ, ಅದಕ್ಕೇನು ಹೇಳ್ಬೇಕಾದಿಲ್ಲ. ನಿಮ್ ಲೀಡ್ಗಳು ಈಗ ನಾನು ಒಂದು 10 ನಿಮಿಷ ತೋರಿಸಿದ್ನಲ್ಲ, ನಿಮ್ ಮಾತುಗಳು, ಯಡಿಯೂರಪ್ಪನವ್ರ ಮಾತು, ಕುಮಾರಸ್ವಾಮಿ ಮಾತು, ಯತ್ನಾಳ್ ಮಾತು, ಯೋಗೇಶ್ ಮಾತು, ಅದಕ್ಕೆ ನೀವು ಉತ್ತರ ಕೊಡಿ. ಇಷ್ಟು ಸಾಕು. ವಿಶ್ವ ಭಾರತಿ ಹೌಸಿಂಗ್ ಸೊಸೈಟಿದು ನಾನು ಮಾತಾಡ್ತಾ ಇಲ್ಲ, KDB ಹಗರಣದ ಬಗ್ಗೆನೂ ಮಾತಾಡ್ತಾ ಇಲ್ಲ, ನಿಮ್ ಕುಟುಂಬದ್ದು ಮಾತಾಡ್ತಾ ಇಲ್ಲ. ಹೇಳಿದ್ದೇನೆ, ನಿನ್ ಕುಟುಂಬ, ನಿನ್ ಸೋದರದೆಲ್ಲ ಆಸ್ತಿದ ಪಟ್ಟಿ ಬಿಚ್ಚಿಡು ಅಂತ, ಇನ್ನ ಬಿಚ್ಚಿಟ್ಟಿಲ್ಲ. ನಾನು ಎಲ್ಲಿ ಕರೆದ್ರೂ ಸಿದ್ಧ ಇದ್ದೇನೆ. ಅಂದ್ರೆ ಒಳ್ಳೆ ವೇದಿಕೆ ನಿರ್ಮಾಣ ಆಗ್ಬೇಕು. ಇಷ್ಟು ಹೇಳಿ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮೈಸೂರಲ್ಲಿ ಇದೆ ಫೈನಲ್ಸ್, ಮೈಸೂರಲ್ಲಿದೆ ಫೈನಲ್. ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಕೃಷ್ಣ ಬೈರೇಗೌಡರು, ಲಕ್ಷ್ಮಿ ಅವರು, ಸಂತೋಷ್ ಅವರು, ಮುನಿಯಪ್ಪನವರು, ಚಲುವರಾಯ ಸ್ವಾಮಿ ಅವರು ಎಲ್ಲ ಮಾತಾಡಿದ್ದಾರೆ. ಪಾದಯಾತ್ರೆ, ಈ ಪಾದಯಾತ್ರೆಗೆ, ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ. ಒಂದಿನ ಮಾಧ್ಯಮದವರೇ ಇದನ್ನು ತಗೊಳ್ಳಿಲ್ಲ, ಏನಿರೋ ನಂದೋರು ತಗೋತಾ ಇದ್ದಾರೆ. ನಾವ್ ಯಾಕೆ ಇದನ್ನ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಮಂಡ್ಯದ ಮಹಾಜನತೆ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ರೈತರ ಮಕ್ಕಳಿದ್ದೀರಿ. ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ SM ಕೃಷ್ಣ ಅವ್ರು ಮಾಡಿದ್ರು. SM ಕೃಷ್ಣನ ಮೇಲೆ ಬೇರೆ ಏನೋ ಮಾತಾಡ್ತಾರೆ. ಅವ್ರಿಗೆ ಮಾತಾಡೋಷ್ಟು ಶಕ್ತಿ ನಿಮ್ಗಿದ್ಯಾ? ಮಾದೇಗೌಡರ ಮೇಲೆ ಮಾತಾಡೋ ಶಕ್ತಿ ಇದೆಯಾ? ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ. ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳೋದು ಇಷ್ಟೇ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ. ನಾನು ಯಾವಾಗ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ. ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ, ಈ ರೈತರ ಮಕ್ಕಳನ್ನ ಉಳಿಸ್ಲಿಕ್ಕೋಸ್ಕರ, ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ. ಅದನ್ನ ಬಿಟ್ಟು ಈ ಲೋಟಿಕೋರರು ಏನಿವತ್ತು 40% ಕಮಿಷನ್ ಮಾಡಿದ್ರಿ, ಭ್ರಷ್ಟಾಚಾರದ ಕೂಪ ಮಾಡಿದ್ರಿ, ಇದ್ರ ವಿರುದ್ಧವಾಗಿ ಜನ ಇವತ್ತು ನಮ್ಗೆ 136 ಸೀಟನ್ನ ಕೊಟ್ಟಿದ್ದಾರೆ. ಮತ್ತೆ 150 ಸೀಟನ್ನ ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನ ನಾವು ನಡೆಸ್ತೇವೆ. ನಿಮ್ಮ ಎಲ್ಲ ಕುತಂತ್ರ, ಕೇಂದ್ರ ಸರ್ಕಾರದ ಷಡ್ಯಂತ್ರ, ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ. ತಾವೆಲ್ಲ ನೋಡಿದ್ರಿ, ನಿಮ್ಗೂ ಹೊಟ್ಟೆ ಸಿಗ್ತಾ ಇದೆ, ನನ್ಗೂ ಹೊಟ್ಟೆ ಸಿಗ್ತಾ ಇದೆ. ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ. ನಮ್ಮ ಭೇಟಿ ಮೈಸೂರಲ್ಲಿ ಇರ್ಲಿ, ಆಗ್ಬೋದಾ? ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.